ಏನಾದ್ರೂ ನಿಮ್ಗಳಿಗೆ ಗೊತ್ತಾಗಿ ನೀವ್ ಹೋಗಿ ಅವ್ರ ಹತ್ರ ಗಲಾಟೆ ಮಾಡಿದ್ರೆ ಆಸ್ತಿನ ಪೂರ್ತಿ ಸೂಜಿ ಮಗು ಹೆಸರಿಗೆ ಬರಿತೀನಿ ಅಂತ ಹೇಳ್ತಿದ್ದಾರೆ ಶ್ರೀ. ನೋಡಿದ್ಯೇನಜ್ಜಿ, ನೀ ಏನೋ ಪ್ಲಾನ್ ಮಾಡಿ ನಮ್ಮಪ್ಪನ ಸೂಜಿನ ಬೇರೆ ಮಾಡಿದೆ ಅಂತ ಕೊಚ್ಕೋತಿದೆ. ನಿನ್ ಪ್ಲಾನ್ ಇಂದ ನಮ್ಗೇನು ಪ್ರಯೋಜನ ಆಗಿಲ್ಲ. ಆ ಸೂಜಿಗೆ ಅರ್ಧ ಆಸ್ತಿ ಸಿಕ್ತಂಗಾಯ್ತು ಅಷ್ಟೇ. ಆ ಆಸ್ತಿ ತಗೊಳ್ಳೋರೇ ಇಲ್ಲದ ಹಾಗೆ ಮಾಡಿಬಿಟ್ರೆ? ಹೌದು, ಸೂಜಿ ಮಗುನ ಮುಗಿಸಿ ಬಿಡಬೇಕು. ನಾನ್ ಹೇಳ್ದಾಗ ಕೇಳಿದ್ರೆ ನೀನ್ ಲೈಫಲ್ಲಿ ಸೆಟ್ಲ್ ಆಗ್ಬಹುದು. ಸೆಟ್ಲ್ ಆಗದ ಹೇಗ್ ರಶ್ಮಿ? ನಮ್ಮಪ್ಪನ ಆಸ್ತಿಲಿ ನನಗ್ ಬರೋ ಅರ್ಧ ಆಸ್ತಿನ ನಿನ್ ಹೆಸರಿಗೆ ಬರೀತೀನಿ. ನಿನ್ನ ಪಾಲಿನ ಆಸ್ತಿನ ನನಗ್ ಬರೀತೀಯಾ? ನಮ್ಮ ಅಪ್ಪನ ಆಸ್ತಿಗಿಂತ ಜಾಸ್ತಿ ಆಸ್ತಿ ನಮ್ಮ ಮಾವನ ಹತ್ರನೇ ಇದೆ. ನಂಗೆ ಇದ್ಯಾವ ಲೆಕ್ಕನೂ ಅಲ್ಲ. ನಾನ್ ಹೇಳ್ದಂಗ್ ಕೇಳ್ಕೊಂಡು ನೀನ್ ಲೈಫಲ್ಲಿ ಸೆಟ್ಲ್ ಆಗ್ತೀಯಾ ಇಲ್ಲ? ಈ ಅವಕಾಶನ ಬಿಡ್ಬಾರ್ದು. ರಶ್ಮಿ ಹೇಳ್ದಾಗೆ ಕೇಳ್ಬಿಟ್ರೆ ಅರ್ಧ ಆಸ್ತಿ ಬರುತ್ತೆ. ಆಮೇಲೆ ಸೂಜಿ ಆಸ್ತಿ ನನ್ ಕಣ್ ತಪ್ಪಿ ಎಲ್ಲಿಗೆ ಹೋಗಕ್ ಸಾಧ್ಯ? ಸರಿ, ನಾನು ಈಗೇನ್ ಮಾಡ್ಬೇಕು? ತಗೋ, ಈ ಇಂಜೆಕ್ಷನ್ ನ ಸೂಜಿಗ್ ಕೊಡು. ಹೆದರ್ಕೋಬೇಡ, ಧೈರ್ಯವಾಗಿ ಕೊಡು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಯಾರು ನನ್ನ ಹತ್ರ ಏನು ಮಾತಾಡ್ಬೇಡಿ ಅಮ್ಮ. ನಾನು ತಗೊಳ್ಳೋ ನಿರ್ಧಾರ ಸರಿಯಾಗಿರುತ್ತೆ ಅಂತ ನನಗೆ ಗೊತ್ತು. ನೀವೆಲ್ಲ ಏನೇನೋ ಹೇಳಿ ನನ್ನ ತಲೆ ಹಾಳು ಮಾಡಬೇಡಿ. ಮೊದಲು ನನ್ನ ಮನಸ್ಸು ತಿಳಿಯಾಗಬೇಕು. ಸಲ ಸೂಜಿ ನೋಡ್ಕೊಂಡ್ ಬರ್ತೀನಿ. ಹಾಗೆ ಅವಳಿಗೊಂದು ಸ್ವಲ್ಪ ಹಣ್ಣು ಹಂಪಲು ಕೊಟ್ಟು ಬರ್ತೀನಿ. ಎಲ್ಲ ಮೊದಲಿನ ಥರನೇ ಆಗಬೇಕು ಅಂತ ನನ್ನ ಆಸೆ. ಬರ್ತೀನಮ್ಮ. ಅಜ್ಜಿ, ಏನೊಬ್ರೆ ಮಾತಾಡ್ತಿದ್ದೀರಿ? ರಶ್ಮಿ, ನಿಮ್ ಪಪ್ಪ ಮನಸ್ಸು ತಿಳಿ ಮಾಡ್ಕೋಬೇಕು ಅಂತ ಸೂಜಿ ನೋಡಕ್ ಹೋಗ್ತಿದ್ದಾನೆ. ಜೊತೆಗೆ ಹಣ್ಣು ಹಂಪಲು ಬೇರೆ ತಗೊಂಡು ಹೋಗ್ತಾ ಇದ್ದಾನೆ. ಹಣ್ಣಲ್ಲಿ ವಿಷ ಹಾಕ್ಬಿಡೋಣ. ಇನ್ನು ಹಣ್ಣಲ್ಲಿ ವಿಷಾನ? ನೀನು ಸೂಜಿಗೆ ಫೋನ್ ಮಾಡು. ನನ್ನ ನೋವನ್ನ ಅರ್ಥ ಮಾಡ್ಕೊಂಡು ನನ್ಗೋಸ್ಕರ ನೀವ್ ಈ ಮನೆ ಮಾಡಿದೀರಾ. ನಿಮ್ ಮನ್ಸು ಈ ಮನೆಗಿಂತ ದೊಡ್ಡದು. ಅಬ್ಬಾ, ನನ್ಗೀಗ್ ನಿರಾಳ ಅನ್ಸ್ತು. ಒಂದ್ ಸ್ವತಂತ್ರ ಬದುಕ್ ಸಿಕ್ತು. ಈಗ ನಿಮ್ಮನ್ನ ನನ್ ಗಂಡ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಅನ್ಸ್ತಿದೆ. ಏನಾಯ್ತು ಸುಜಿ? ತುಂಬಾ ಆಯಾಸ ಆಗ್ತಿದ್ಯಾ? ಇಲ್ಲ, ಕೆಲ್ಸ ಮಾಡಿದ್ನಲ್ಲ, ಏದುಸ್ರು ಬಂತು. ಅಯ್ಯೋ, ಮರ್ತೇ ಬಿಟ್ಟೆ ನೋಡು. ಡಾಕ್ಟ್ರು ನಿನ್ಗೆ ಅಂತ ಇಂಜೆಕ್ಷನ್ ಕೊಟ್ಟಿದ್ರು. ಒಂದ್ ನಿಮಿಷ ಇರು. ನಿಮ್ಗೆ ಇಂಜೆಕ್ಷನ್ ಕೊಡಕ್ ಬರುತ್ತಾ? ಓಎಸ್, ನನ್ನ ಫ್ರೆಂಡ್ ಒಬ್ಬ ಡಯಾಬಿಟಿಕ್ ಪೇಷಂಟ್ ಇದ್ದ. ಅವ್ನಿಗೆ 2 ಸಲ ನಾನೇ ಕೊಡ್ತಾ ಇದ್ದೆ ದಿನಕ್ಕೆ. ತುಂಬಾ ನೋವಾಗುತ್ತಾ? ಇಲ್ಲಮ್ಮ, ಇರುವೆ ಕಚ್ದಂಗೆ ಆಗತ್ತೆ. ನೋಡು, ಹಾಗೆ ಹೋಗಿತ್ತು. ಸರಿ, ನೀನು ರೆಸ್ಟ್ ತಗೋ. ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತೀನಿ. ಮಲ್ಕೋ.